ಶಿಕ್ಷಕಿಯಿಂದ ಪೌಷ್ಟಿಕ ಆಹಾರಕ್ಕೆ ಕನ್ನ ಹಾಕಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ನಲ್ಲಿ ನಡೆದಿದೆ. ಸದ್ಯ ಮಕ್ಕಳು, ಬಾಣಂತಿಯರು ಹಾಗೂ ಗರ್ಭಿಣಿಯರ ಹೊಟ್ಟೆ ಸೇರಬೇಕಾದಂತ ಪೌಷ್ಟಿಕಾಹಾರ ಮನೆಯ ಪಾಲಾಗ್ತಾ ಇದೆ. ಅಂಗನವಾಡಿ ಕೇಂದ್ರ ಒಂದರ ಶಿಕ್ಷಕಿ ಸುಭದ್ರ ಎಂಬುವರು ಪೌಷ್ಟಿಕ ಆಹಾರವನ್ನ ಕದ್ದಿದ್ದಾರೆ. ಮನೆಯಲ್ಲಿ ಪೌಷ್ಟಿಕಾಹಾರ ಸಂಗ್ರಹ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಈ ವಿಷಯ ತಿಳಿದ ಗ್ರಾಮಸ್ಥರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ನಂತರ ಸ್ಥಳಕ್ಕೆ ಇಲಾಖೆಯ ಮೇಲ್ವಿಚಾರಕಿ ಸುನಂದ ಭೇಟಿ ನೀಡಿ ಸುಭದ್ರರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತೀವ್ರ ವಿರೋಧದ